ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಪ್ಯಾಷನ್. ಇವತ್ತು ಈಗ ಮಿಡ್ ಡೇ ಮಾರ್ನಿಂಗಲ್ಲಿ ಏನು ತಿಂತೇನೆ, ಹಾಗೆ ಡಯಟ್ ಮಾಡೋರು ಯಾವ ರೀತಿ ತಿನ್ಬೋದು ಎಲ್ಲ ಐಡಿಯಾಸನ್ನು ಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಈಗ ನಾನು ಮಾರ್ನಿಂಗ್ ರವಾ ಉಪ್ಮದ ವಿಡಿಯೋ ನೀವು ನೋಡಿದ್ದೀರಿ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಒಂದು 11 ಗಂಟೆ ಅಷ್ಟೊತ್ತಿಗೆ ನಾನೊಂದು ವಾಟರ್ ಮೆಲನನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ವಾಟರ್ ಮೆಲನ್ ತಿಂದರೆ ನಮಗೆ ಅಂದರೆ ನಾವು ಈ ಡಯಟಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸಾಕಷ್ಟು ನೀರನ್ನು ಕುಡಿಬೇಕು. ಈ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು ಅದರಲ್ಲಿ ನೀರಿನಂಶ ತುಂಬ ಇದೆ, ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಹಣ್ಣು ಅಂತ ಹೇಳ್ಬೋದು. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಒಂದು 11 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಹಸಿವಾಯಿತು ಅಂತ ಹೇಳಿ ತಿನ್ನುವಾಗ ತಿಂದರೆ ಹೊಟ್ಟೆಯನ್ನು ತುಂಬ ಫಿಲ್ ಆದಾಗೆ ಅನಿಸ್ತದೆ. 2-3 ಇಷ್ಟು ಅದರಲ್ಲಿ ಮತ್ತು ಕ್ಯಾಲೋರಿ ಕೂಡ ತುಂಬ ಲೋ ಇದ್ದ ಕಾರಣ ಕಲ್ಲಂಗಡಿ ಹಣ್ಣು ತುಂಬಾ ಒಳ್ಳೆಯದು. ಒಳ್ಳೆ ಬೇಕಾದಂತಹ ವಿಟಮಿನ್ಸ್ ಕೂಡ ಅದರಲ್ಲಿ ಇದೆ, ನೀರಿನಂಶ ಕೂಡ ಇದೆ, ರುಚಿ ಕೂಡ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ವಾಟರ್ ಮೆಲನನ್ನು ಚೂಸ್ ಮಾಡಿದ್ದೇನೆ. ಅದೇ ಅಂತಲ್ಲ, ಯಾವ ಹಣ್ಣು ಮನೆಯಲ್ಲಿ ಇದೆ ಅದನ್ನು ನಾನು 11 ಗಂಟೆ ಅಷ್ಟೊತ್ತಿಗೆ ತಿಂತೇನೆ. ಅಥವಾ ಡ್ರೈ ಫ್ರೂಟ್ಸ್, ಖರ್ಜೂರ ಆ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ನೀವು ಹೊರಗಡೆಯಲ್ಲಿ ಅದು ಇರ್ತೀರಾ ಅಂತ ಆದರೆ ಇದು ಎಳ್ನೀರು ಕೂಡ ಯೂಸ್ ಮಾಡ್ಕೊಳ್ಬೋದು 11 ಗಂಟೆ ಅಷ್ಟು ಹೊತ್ತಿಗೆ. ಏನಿಲ್ಲ ಅಂತಾದರೆ ನೀವು ಏನೋ ಸ್ನ್ಯಾಕ್ಸ್ ಅಂತ ಹೇಳಿ ಫ್ರೈ ಮಾಡಿದಂಥ ಐಟಮ್ಸ್ ಎಲ್ಲ ಏನೂ ತಿನ್ನಲಿಕ್ಕೆ ಹೋಗಬೇಡಿ ಡಯಟ್ ಮಾಡುವಾಗ. ಅಟ್ಲೀಸ್ಟ್ ಏನೂ ತಿನ್ನಲಿಕ್ಕಾಗಲಿಲ್ಲ ಅಂದರೆ ನೀರಾದರೂ ಕುಡೀರಿ 11 ಗಂಟೆ ಅಷ್ಟೊತ್ತಿಗೆ. ಈಗ ನಮ್ಮ ಮನೆಯಲ್ಲಿ ಇರುವ ನನ್ನ ಜಾಸ್ಮಿನ್ ಕೂಡ ಅದಕ್ಕೆ ಕೂಡ ತುಂಬಾ ಇಷ್ಟ. ವಾಟರ್ ಮೆಲನ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತದೆ. ಹಾಗೆ ನಾಯಿಗೆ ಕೂಡ ಡಿಹೈಡ್ರೇಟ್ ಆಗೋದಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಅದಕ್ಕೆ ಕೂಡ ಒಂದು ಸ್ವಲ್ಪ ಕೊಟ್ಟೆ, ನಾನು ಕೂಡ ಕಟ್ ಮಾಡಿ ತಿಂದೆ. 11 ಗಂಟೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಆಯಿತು. ಮನೆ ಕ್ಲೀನಿಂಗು, ಒರೆಸೋದು, ಬಟ್ಟೆ ಕೆಲಸ ಅದೆಲ್ಲ ಇರ್ತದಲ್ಲ, ಅದೆಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು. ಮನೆ ಕೂಡ ಕ್ಲೀನ್ ಆಯಿತು. ಅದಾದಮೇಲೆ ಇನ್ನು ಮಧ್ಯಾಹ್ನದ್ದು ಕೆಲಸ, ಸಂಡೇ ಈ ವಿಡಿಯೋ ಮಾಡಿದ್ದು. ಸೊ ಸಂಡೇ ಫುಲ್ ಡೀಪ್ ಕ್ಲೀನಿಂಗ್ ಅದು ಇದು ಅಂತ ಹೇಳಿ ನನಗೆ ಸ್ವಲ್ಪ ಜಾಸ್ತಿ ಕೆಲಸನೇ ಇರ್ತದೆ. ನಾನು ಎಲ್ಲವೂ ಕ್ಲೀನ್ ಮಾಡಿಕೊಂಡೇ ಟೈಮ್ ಹೋದದ್ದು ಗೊತ್ತೇ ಆಗಲಿಲ್ಲ. ಮಧ್ಯಾಹ್ನ ಆಗಿತ್ತು, ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕಲ್ವ, ಹಾಗಂತೇಳಿ ನಾನು ಜಾಸ್ತಿ ಐಟಮ್ ಏನೂ ಮಾಡಲಿಲ್ಲ ಇವತ್ತು. ಎಗ್ ತಿನ್ನುವವರಾದರೆ ಎಗ್ಗಿದ್ದೇನಾದರೂ ಐಟಮ್ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದ್ದರೆ ಎಗ್ಗಿನದ್ದು ಏನಾದರೂ ರೆಸಿಪಿಗಳು, ಎಗ್ ಆಮ್ಲೆಟ್ ಏನಾದರೂ ಊಟಕ್ಕೆ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೇನೆ. ಬೀಟ್ರೂಟ್ ಪಲ್ಯ ಸಣ್ಣಕ್ಕೆ ತುಂಡು ಮಾಡಿ ಕಟ್ ಮಾಡಿ ಮಾಡುವುದಕ್ಕಿಂತ ನನಗೆ ಬೀಟ್ರೂಟ್ ಪಲ್ಯವನ್ನು ತುರಿದು ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಒಂದು 2 ಚಮಚದಷ್ಟು ಎಣ್ಣೆ, ನಾನಿಲ್ಲಿ ಅಡುಗೆಗೆ ತೆಂಗಿನ ಎಣ್ಣೆಯನ್ನೇ ಬಳಸೋದು. ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ, ಮೆಣಸು, ಕರಿಬೇವು ಕೂಡ ಹಾಗೆ ಸಾಕಷ್ಟು ಉಪಯೋಗಿಸ್ಕೊಳ್ತೇನೆ. ಕರಿಬೇವು ಹೆಲ್ತಿಗೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ಕೂಡ ಹೆಲ್ತ್ ಕಾನ್ಷಿಯಸ್ ನಾವು ತಿನ್ನುವ ಆಹಾರದಲ್ಲಿ ನಾನು ನೋಡಿಕೊಂಡು ಅಡುಗೆಯನ್ನು ಮಾಡ್ತೇನೆ. ಯಾವಾಗಲೂ ನಾನು ಒಂದು ಪಲ್ಯ ಮಾಡಿದರೆ ದಾಲ್ ಏನಾದರೂ ಮಾಡ್ಕೊಳ್ತೇನೆ. ಬಟ್ ಇವತ್ತು ಸಂಡೇ ಬೇರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನು ಜಸ್ಟ್ ಪಲ್ಯ ಒಂದು ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಬೇಕಾದರೆ ನಿಮಗೆ ಧನಿಯಾ ಪುಡಿ ಅಥವಾ ನಾನಿದಕ್ಕೆ ಕಿಚನ್ ಕಿಂಗ್ ಮಸಾಲ ಅಂತ ಹೇಳಿ ಸಿಗುತ್ತಲ್ಲ, ಅದನ್ನು ಒಂದು ಅರ್ಧ ಚಮಚ ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೇನೆ. ನಾನು ವೀಡಿಯೋ ಕ್ಲಿಪ್ ಅದನ್ನು ವೀಡಿಯೋ ಮಾಡೋದು ಮರ್ತೋಯಿತು, ಕೊನೆಯಲ್ಲಿ ಹಾಕ್ಕೊಂಡಿದ್ದೇನೆ. ಈ ಥರ ಪಲ್ಯ ನೀವು ಬೀಟ್ರೂಟ್ ಪಲ್ಯ ಮಾಡಿದ್ದು ಅಂತಾದರೆ ಇದು ಅನ್ನಕ್ಕೆ ಕೂಡ ಚೆನ್ನಾಗಿರ್ತದೆ, ಹಾಗೆ ಚಪಾತಿಗೆ ಕೂಡ ಚೆನ್ನಾಗಿರ್ತದೆ. ಒಗ್ಗರಣೆಯಲ್ಲಿ ಬೇಕಾದರೆ ಸ್ವಲ್ಪ ಇಂಗು ಹಾಕ್ಕೊಳ್ಬೋದು. ಇದಕ್ಕೆ ತರಕಾರಿ ನಾನು ಇವತ್ತು ನೀರುಳ್ಳಿ ಮಾತ್ರ ಸೇರಿಸಿದ್ದು. ಇದರದ್ದೇ ಬೀಟ್ರೂಟ್ ಇದ್ದು ಇನ್ನೊಂದು ಪಲ್ಯದ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ನಾನು ಟೊಮೆಟೊವನ್ನು ಸೇರಿಸಿ ಮಾಡಿದ್ದೇನೆ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದರ ಟೇಸ್ಟ್ ಒಂದಾದರೆ ಇದರ ಟೇಸ್ಟ್ ಇನ್ನೊಂದು. ಇದು ಸ್ವಲ್ಪ ಸಿಂಪಲ್ ಆಗಿ ಯಾವುದಾದ್ರೂ ಮಾಡ್ಬೋದು. ಬಟ್ ಬೀಟ್ರೂಟು ಕೆಲವರಿಗೆ ಇಷ್ಟನೇ ಆಗಲ್ಲ, ಅದಕ್ಕೆ ಸಣ್ಣ ಸಣ್ಣ ತುಂಡು ಮಾಡಿ ಬೀಟ್ರೂಟ್ ಪಲ್ಯ ಮಾಡ್ತಾರಲ್ಲ, ಅದ್ರ ಬದಲು ನೀವು ಈಗ ತುರಿದು ಮಾಡ್ಕೊಳ್ಬೋದು. ಮತ್ತು ಬೀಟ್ರೂಟಲ್ಲಿ ತುಂಬಾ ವಿಟಮಿನ್ಸ್ ಇದೆ. ಹಿಮೋಗ್ಲೋಬಿನ್ ಡೌನ್ ಇದ್ದವ್ರಿಗೆ ಕೂಡ ಬೀಟ್ರೂಟನ್ನು ಕಂಟಿನ್ಯೂಸ್ ತಿಂದರೆ ಬ್ಲಡ್ ಉತ್ಪತ್ತಿ ಆಗುತ್ತೆ ಶರೀರದಲ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಮಧ್ಯಾಹ್ನದ್ದು ಇಷ್ಟೇ ಮಾಡಿದ್ದು ನಾನು ಇವತ್ತು ಊಟಕ್ಕೆ. ಅದ್ರ ಜೊತೆಗೆ ನಾನು ಸಲಾಡೆಲ್ಲ ರೆಡಿ ಮಾಡಿದ್ದೆ. ಸಲಾಡ್ ಅಂದರೆ ಒಂದು ಕುಕುಂಬರ್, ಕ್ಯಾರೆಟ್ ಎಲ್ಲ ಅಷ್ಟೇ, ತುಂಬ ಬೇಕಾಗೋದಿಲ್ಲ. ಒಂದು 4 ತುಂಡು ಮುಳ್ಳು ಸೌತೆ, 4 ತುಂಡು ಕ್ಯಾರೆಟ್ ತಿನ್ನಬೇಕಾದ್ರೆ ಹೊಟ್ಟೆ ಫಿಲ್ ಆಗುತ್ತೆ. ನೀವು ಊಟ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅದನ್ನು ತಿನ್ನಿ.
ಸಲಾಡನ್ನು, ಆಮೇಲೆ ಊಟ ಮಾಡಿ. ಅಷ್ಟಾಗೂ ನಿಮಗೆ ಜಾಸ್ತಿ ಹಸಿವೆ ಅಂತ ಆಗೋದಿಲ್ಲ, ಹಾಗೆ ಅನ್ನ ಜಾಸ್ತಿ ತಿನ್ನುವಂತಹ ಒಂದು ಕ್ರೇವಿಂಗ್ಸ್ ಇರ್ತದಲ್ಲ, ಅದು ಕಡಿಮೆ ಆಗ್ತದೆ. ಊಟ ಈಗ ನೀವೇನೋ 1-1:30ಗೆಲ್ಲ ಊಟ ಮಾಡ್ತೀರಿ ಅಂತಾದರೆ 12:30 ಅಷ್ಟೊತ್ತಿಗೆ ಜಾಸ್ತಿ ನೀರು ಕೂಡ ಕುಡೀರಿ. 1 ಗ್ಲಾಸ್ 2 ಗ್ಲಾಸ್ ನೀರು ಕುಡೀರಿ. ದಿನಕ್ಕೊಂದು 3 ಲೀಟ್ರಷ್ಟು ನೀರು ಕುಡಿಬೇಕು. ಅಷ್ಟಾದರೆ ಮಾತ್ರ ವೆಯ್ಟ್ ಲಾಸ್ ಆಗ್ತದೆ. ನೀರು ಕಡಿಮೆ ಕುಡಿಯಿತಂತಾದರೆ ಏನೆಲ್ಲ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ಒಂದು ಯೂರಿನ್ ಇನ್ಫೆಕ್ಷನ್ ಆ ಥರ ಕೂಡ ಆಗ್ತದೆ ಒಮ್ಮೊಮ್ಮೆ ಕಡಿಮೆ ನೀರು ಕುಡಿದ್ರೆ. ಆಮೇಲೆ ಡಿಹೈಡ್ರೇಷನ್ ಆಗ್ತದೆ. ನಾವು ಜಾಸ್ತಿ ಕೆಲವು ಅಂದರೆ ಈ ವೆಯ್ಟ್ ಲಾಸ್ ಮಾಡುವಾಗ ಶರೀರದಲ್ಲಿ ಜಾಸ್ತಿ ನೀರು ಕೂಡ ಬೇಕಾಗ್ತದೆ. ವರ್ಕೌಟ್ ಮಾಡುವಾಗ ಶರೀರದಿಂದ ನೀರು ಹೋಗ್ತದೆ, ಬೆವರ್ತದೆ ನಮಗೆ. ಆಗ ಅದು ಪುನಃ ಶರೀರಕ್ಕೆ ನೀರು ಬೇಕಲ್ವ, ನಾವು ಬೆವರಿದ್ದೇವೆ ಆಗ ಜಾಸ್ತಿ ನೀರು ಕೂಡ ಕುಡಿಬೇಕಾಗ್ತದೆ. ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ನೀರು ಕುಡಿಯೋದನ್ನು ಮರಿಬೇಡಿ. ನೆನಪು ಮಾಡಲಿಕ್ಕೆ ಬೇಕಾದರೆ ಮೊಬೈಲಲ್ಲಿ ರಿಮೈಂಡರ್ ಇಟ್ಟರೂ ಕೂಡ ಓಕೆ. ನಾನು ಫ್ಲಾಸ್ಕಿಗೆ ಬಾಟ್ಲಿಗೆಲ್ಲ ತುಂಬಿಸಿ ಇಟ್ಕೊಳ್ತೇನೆ. ಯಾಕೆಂದರೆ ಅದು ಖಾಲಿ ಆಗಲಿಲ್ಲ ಅಂದರೆ ನಾನು ಕುಡಿಲಿಲ್ಲ ಅಂತ ಲೆಕ್ಕ. ಅದಕ್ಕೋಸ್ಕರ ಬರೀ ನಾವು ಪಾತ್ರೆಯಲ್ಲಿ ನೀರು ತುಂಬಿಸಿ ಇಟ್ಕೊಂಡ್ರೆ ಅದು ಆಗೋದಿಲ್ಲ, ನೆನಪಾಗೋದಿಲ್ಲ ನೀರು ಕುಡಿಲಿಕ್ಕೆ. ಇಲ್ಲಿ ನಾನು ಮಾಮೂಲಿಯಾಗಿ ಕುಚ್ಚಲಕ್ಕಿ ಅನ್ನವನ್ನು ಊಟ ಮಾಡೋದು. ಇವತ್ತು ನಾನು ತೋವೆ ಆಗಲಿ ದಾಲ್ ಆಗಲಿ ಏನೂ ಮಾಡಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿನಕಾಯಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಡೈಲಿ ಪಿಕ್ಕಲ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಂದು ಸ್ವಲ್ಪ ಪಿಕ್ಕಲ್ ಏನೂ ಇಲ್ಲ ಮಾಡಲಿಲ್ಲ ಅಡುಗೆ ಅಂತ ಹೇಳುವ ಟೈಮಲ್ಲಿ ಬಾಯಿ ರುಚಿಗೆ ಒಂದು ಸ್ವಲ್ಪ ತಿನ್ಬೋದು. ಇಲ್ಲಿ ಬೇಕಾಷ್ಟು ನಾವು ಪಲ್ಯವನ್ನು ಹಾಕ್ಕೊಳ್ಳೋದು. 1-1.5 ಸೌಟಷ್ಟು ಅನ್ನ ತಗೊಂಡಿದ್ದೇನೆ, ಸ್ವಲ್ಪ ಸಲಾಡ್, ಮೊಸರು ತುಂಬಾ ಒಳ್ಳೆಯದು ನಮಗೆ. ಆ್ಯಸಿಡಿಟಿ ಎಲ್ಲ ಆಗದ ಹಾಗೆ ಕಂಟ್ರೋಲ್ ಮಾಡ್ತದೆ. ಇದಾಗಿತ್ತು ನನ್ನ ಮಧ್ಯಾಹ್ನದ ವ್ಲಾಗ್. ಮಧ್ಯಾಹ್ನ ಹಾಗೆ ಮಿಡ್ ಮಾರ್ನಿಂಗ್ ಇದ್ದು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಇದ್ದು ಸೇರಿಸಿ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ನಾನೀಗ ವೀಡಿಯೋಸ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಹೀಗೇ ಡೈಲಿ ಅಥವಾ ಒಂದು 2 ಡೇಸ್ಗೊಮ್ಮೆ ನಾನು ವೀಡಿಯೋಸ್ ಹಾಕ್ತಾನೆ ಇರ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಲಿಕ್ಕೆ ಮರಿಬೇಡಿ. ಹೀಗೇ ರುಚಿಯಾದಂತಹ ಹೆಲ್ತ್ ರೆಸಿಪಿ, ಡಯಟ್ ರೆಸಿಪಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.